ನಮಸ್ಕಾರ ಸ್ನೇಹಿತರೆ, ಈ ಒಂದೇ ಒಂದು ಕ್ರೀಮ್ ಇದ್ಬಿಟ್ರೆ ಸಾಕು. ನಿಮ್ಮ ಕೈ ಕಾಲುಗಳಾಗಿರ್ಬೋದು, ಮುಖ ಆಗಿರ್ಬೋದು, ಎಷ್ಟೇ ಹಳೆಯ ಕಪ್ಪು ಕಲೆಗಳಾಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಎಲ್ಲ ಕೂಡ 3 ದಿನದಲ್ಲಿ ಹೋಗೋದಂತೂ ಗ್ಯಾರಂಟಿ. ಕೇವಲ ಈ ಒಂದೇ ಒಂದು ಕ್ರೀಮ್ ಇದ್ದರೆ ಸಾಕು. ತುಂಬ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ತಯಾರಿಸುವ ಈ ಕ್ರೀಮ್ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಳೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವಂತೂ ಬಿಸಿಲಿನಲ್ಲಿ ಹೋಗಿ ಬಂದುಬಿಟ್ರೆ ಸಾಕು ಟ್ಯಾನ್ ಆಗುತ್ತೆ ಅಂತೆಲ್ಲ ಹೇಳ್ತೀವಿ. ಕಾಲು ಕೈಗಳೆಲ್ಲ ಟ್ಯಾನ್ ಆಗಿಬಿಟ್ಟಿದ್ದಾವೆ, ಕಲರ್ ಚೇಂಜ್ ಆಗಿಬಿಟ್ಟಿದೆ, ಡಾರ್ಕ್ನೆಸ್ ಬಂದುಬಿಟ್ಟಿದೆ, ಪಿಗ್ಮೆಂಟೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಕಪ್ಪು ಕಲೆಗಳು ಬಂಗುಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ಸಣ್ಣ ಸಣ್ಣ ಗುಳ್ಳೆಗಳಾಗ್ತಾ ಇದ್ದಾವೆ, ಫೇಸ್ ಮಾತ್ರ ಗ್ಲೋನೇ ಆಗ್ತಾ ಇಲ್ಲ ಅನ್ನೋರು ಈ ಒಂದೇ ಒಂದು ರೆಮಿಡಿನ ಟ್ರೈ ಮಾಡಿ. ನೀವು ಕೂಡ ಇಷ್ಟಪಡ್ತೀರಾ. ಕೇವಲ ಶಾಂಪು ಇದ್ದರೆ ಸಾಕು. ಎಲ್ಲ ಸೇರಿ 10 ರೂಪಾಯಿ ಕೂಡ ಖರ್ಚು ಬೀಳೋದಿಲ್ಲ. ಮನೆಯಲ್ಲೇ ಮಾಡ್ಕೋಬೋದು. ಎಷ್ಟೋ ಹೊರಗಡೆಯಿಂದ ಖರ್ಚು ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀರಾ. ಆ ಥರ ಮಾಡೋಕ್ಕಿಂತ ಈ ರೀತಿ ಒಂದು ಸತಿ ಟ್ರೈ ಮಾಡಿ. ಇಲ್ಲಿ ನೋಡಿ, ನಾನು ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. ದಿನನಿತ್ಯದಲ್ಲಿ ನೀವು ಬಳಸುವಂಥ ಶಾಂಪು ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಶಾಂಪೂನ. ಈ ರೀತಿ ಶಾಂಪು ಹಾಕಿದ್ಮೇಲೆ ಇದಕ್ಕೆ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಏನಿದೆ ನೋಡಿ, ನಮ್ಮ ಫೇಸನ್ನು ವೈಟ್ ಮಾಡೋಕ್ಕೆ, ಡೆಡ್ ಸ್ಕಿನ್ನನ್ನು ತೆಗೆಯೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇದರ ಜೊತೆಗೆ ಒಂದು 2 ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಕೂಡ ಅಷ್ಟೇ, ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಕೇವಲ ಒಂದು 2 ರಿಂದ 3 ಹನಿ ಹಾಕಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಪತಂಜಲಿಯ ಆಯಿಲ್ ತೊಗೊತಾ ಇದ್ದೀನಿ. ನಾರಿಯಲ್ ಆಯಿಲ್ ಅಂತಂದರೆ ಈ ಒಂದು ಕೊಕೊನಟ್ ಆಯಿಲ್ ಏನಿದೆ ಅದನ್ನು ಒಂದು 2 ರಿಂದ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಏಕಪ್ಪ ಅಂತಂದರೆ ನಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ, ಫೇಸನ್ನು ಗ್ಲೋ ಮಾಡುತ್ತೆ, ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಹೈಡ್ರೇಟ್ ಇರುತ್ತೆ ಯಾವಾಗಲೂ ಕೂಡ. ಹಾಗೆ ಇದ್ರ ಜೊತೆಗೆ ನೀರನ್ನು ನಾವು ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಫೇಸ್ ಏನಿದೆ ಸುಕ್ಕು ಆಗೋದಿಲ್ಲ. ಜಲ್ದಿ ಪಿಗ್ಮೆಂಟೇಷನ್, ಗುಳ್ಳೆಗಳು, ಪಿಂಪಲ್ಸ್ಗಳೇನಿದ್ದಾವೆ, ಮೊಡವೆಗಳು ಅವೆಲ್ಲ ಆಗೋದು ಕಡಿಮೆ ಮಾಡುತ್ತೆ. ಹಾಗಾಗಿ ಒಂದು ಹೆಲ್ತಿ ಪ್ರೋಟೀನ್ ಡಯಟು ಮತ್ತು ಒಂದು ಚಲೋ ನೀರು ಕುಡಿಯೋದಾಗಿರ್ಬೋದು. ಹಾಗೆ ಈ ಒಂದು ಆಯಿಲ್ ಮೆಸಾಜ್ ಏನಿದೆಯಲ್ಲ ಅದನ್ನು ನಮ್ಮ ಈ ಫೇಸಿಗೆ ಮಾಡ್ಕೊತಾನೆ ಇರಬೇಕು. ಅಂದರೆ ನಮ್ಮ ಫೇಸ್ ಯಾವಾಗಲೂ ಗ್ಲೋ ಆಗಿರುತ್ತೆ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸಕ್ಕರೆ ಏನಿದೆ ನೋಡಿ, ಕಂಪ್ಲೀಟಾಗಿ ನೀಟಾಗಿ ಕಲಿಸ್ಬೇಕು, ಅದರೊಳಗಡೆ ಕರಗಬೇಕು, ಅಲ್ಲಿವರೆಗೂ ಅದನ್ನು ನೀವು ಕಲಿಸ್ತಾನೇ ಇರಿ. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ರೈಸ್ ಫ್ಲೋರ್ನ ಹಾಕೊತಾ ಇದ್ದೀನಿ. ರೈಸ್ ಫ್ಲೋರ್ ಏನಿದೆ ನೋಡಿ, ನಮ್ಮ ಸ್ಕಿನ್ನನ್ನು ತುಂಬ ಅಂದರೆ ತುಂಬ ಗ್ಲೋ ಮಾಡುತ್ತೆ, ಒಂದು ಗ್ಲಾಸ್ ಸ್ಕಿನ್ ಟೈಪ್ನಲ್ಲಿ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಅಕ್ಕಿ ಹಿಟ್ಟು ಬಳಸೋಕ್ಕೆ ಇಷ್ಟ ಇಲ್ಲ ಅಥವಾ ನಿಮಗೆ ಆಯ್ಕೆ ಬರೋದಿಲ್ಲ ಅಂದರೆ, ಒಬ್ಬೊಬ್ಬರಿಗೆ ಆಗ್ತಾ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು, ಆ ಜಾಗದಲ್ಲಿ ಕಡಲೆ ಹಿಟ್ಟನ್ನು ಬಳಸ್ಕೋಬೋದು. 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟಾದರೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬರೀ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಅದು ಕೂಡ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಕರೆಕ್ಟಾಗಿ ಒಂದು ಕ್ರೀಮಿ ಟೈಪ್ ಬರ್ತಾ ಇರಬೇಕು. ನೋಡಿ, ಕಲಿಸಿದ್ನೆಲ್ಲ ಈ ರೀತಿ ಕ್ರೀಮಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ನೀಟಾಗಿ ಕಲಿಸ್ತೀರೋ ಅಷ್ಟು ಸ್ಮೂತಾಗಿ ಬ್ಲೆಂಡಾಗಿ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಈಗ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕೈ ಕಾಲಿಗಾಗಿರ್ಬೋದು, ಮುಖಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದು ಒಂದು ಬೆಸ್ಟ್ ರೆಮಿಡಿ. ತುಂಬ ಅಂದರೆ ತುಂಬ ಫೇಸ್ ವೈಟ್ ಆಗುತ್ತೆ, ಗ್ಲೋ ಆಗುತ್ತೆ, ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಫೇಸ್ನಲ್ಲಿರುವಂಥ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು, ಮೊಡವೆಗಳಾಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ರಿಮೂವ್ ಮಾಡುತ್ತೆ. ಎಷ್ಟೇ ಟ್ಯಾನ್ ಇದ್ದರೂ ಕೂಡ ಈ ಬಿಸಿಲಿಗೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ನೋಡಿ, ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಅಪ್ಲೈ ಮಾಡಿಬಿಟ್ಟು ಮಸಾಜ್ ಏನು ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಇದನ್ನು ಅಪ್ಲೈ ಮಾಡಿ ಒಂದು 5-10 ನಿಮಿಷ ಬಿಡಬೇಕಾಗುತ್ತೆ. ಬಿಟ್ಟ ಮೇಲೆ ಇದು ಒಣಗುತ್ತಲ್ವ, ಆವಾಗ ಸ್ವಲ್ಪ ನೀರನ್ನು ಬಳಸಬೇಕು. ಉಗುರು ಬೆಚ್ಚ ನೀರು ಅಥವಾ ನಾರ್ಮಲ್ ವಾಟರ್ ಏನಿರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಮತ್ತೆ ಇದನ್ನು ನಾವು ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಒಂದು 10 ನಿಮಿಷ ಬಿಟ್ಟಾಗ ಇದು ಗಟ್ಟಿಯಾಗುತ್ತೆ. ಆಮೇಲೆ ಇದನ್ನು ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫೇಸ್ ಮೇಲಿರುವಂಥ ಫ್ಯಾಟ್ ಏನಿದೆ ಅದು ಕೂಡ ಕರಗುತ್ತೆ. ಈ ಚಿನ್ನಿನ ಹತ್ರ ಎಲ್ಲ ಫ್ಯಾಟ್ ಇರುತ್ತೆ, ಡಬಲ್ ಚಿನ್ ಇರುತ್ತೆ, ಅದೆಲ್ಲ ಕೂಡ ಕರಗುತ್ತೆ. ಒಂದು ಸತಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ನೋಡಿ, ಇವಾಗ ನಾನು ನಿಮಗೆ ಇದನ್ನು ತೊಳೆದು ಕೂಡ ತೋರಿಸ್ತಾ ಇದ್ದೀನಿ. ಫೇಸ್ ಆಗಿರ್ಬೋದು, ಕೈ ಕಾಲಾಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಹೇಳಿದ್ನಲ್ಲ. ನೋಡಿ, ಈ ರೀತಿ ಮಾಡ್ಕೋಬೇಕು. ಈಗ ಒಂದು ಸತಿ ನೀವು ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು. ಉಗುರು ಬೆಚ್ಚ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ಏನಾದರೂ ಲೋಷನ್ ಯೂಸ್ ಮಾಡೋದಾದ್ರೆ ಲೋಷನ್ ಯೂಸ್ ಮಾಡ್ಕೋಬೋದು, ಇಲ್ಲ ಕೊಕೊನಟ್ ಆಯಿಲ್ನಾದರೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಫೇಸ್ ಅಥವಾ ಬಾಡಿ ಏನಿದೆ ಯಾವಾಗಲೂ ಹೈಡ್ರೇಟ್ ಇರೋದಕ್ಕೋಸ್ಕರ. ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಮಾಯ್ಶ್ಚರ್ನ ಯೂಸ್ ಮಾಡಿ ಅಥವಾ ಲೋಷನ್ನ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಟ್ಯಾನ್ ಆಗೋದು ಕಮ್ಮಿ ಆಗುತ್ತೆ. ಇವಾಗ ನೋಡಿ, ರೆಡಿ ಆಗಿದೆ. ಈಗ ಕೈ ಆಗಿರ್ಬೋದು, ಕಾಲಾಗಿರ್ಬೋದು. ಈಗ ನಾನು ಕಾಲು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಚೇಂಜಸ್ ಬಂದಿದೆ ನೋಡಿ, ಫೇಸ್ ಎಷ್ಟು ಚೇಂಜ್ ಆಗಿ ಗ್ಲೋ ಆಗುತ್ತೆ ಅಂತೇಳಿ. ನೀವು ಕೂಡ ಅದೇ ರೀತಿನೇ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.
ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಕಾಲಿಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಕಾಲು ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ನಾನು ನಿಮಗೆ ಫಸ್ಟಿಗೆ ಹೇಳಿದ್ನಲ್ಲ ಅದೇ ರೀತಿಯೇ ಅಪ್ಲೈ ಮಾಡ್ಕೋಬೇಕು. ಇದನ್ನು ನೀವು ಕೆಳಗಡೆ ಮಾಡಬಾರ್ದು, ಮೇಲ್ಗಡೆ ತನಕ ತೊಗೊಂಡು ಬರಬೇಕು. ಕ್ರೀಮ್ನ ಹಚ್ಕೋಬೇಕಾದ್ರೆ ಮೇಲ್ಗಡೆಯಿಂದ ತೊಗೊಂಡು ಬರಬೇಕು. ನೋಡಿ, ನಮ್ಮ ಮಕ್ಕಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಮಾಡೋ ಟೈಮ್ನಲ್ಲಿ ನನ್ನ ಮಗ ಕೂಡ ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ದ. ನೋಡಿ, ಈ ರೀತಿ ನೀವು ಒಂದು ವಿಡಿಯೋ ಆಗಿರ್ಬೋದು ಅಥವಾ ಏನಾದರೂ ಇನ್ಫಾರ್ಮೇಷನ್ ಕೊಡೋ ಟೈಮ್ನಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲೇ ನೀವು ಟೈಮ್ ಫ್ರೀಯಾಗಿ ಇಟ್ಕೊಂಡು ಕೂಡ ನೀವು ನಿಮ್ಮ ಮಕ್ಕಳ ಟೈಮ್ನ ಕೊಟ್ಕೋಬೋದು. ಸೊ ಎಲ್ಲದಕ್ಕೂ ಕೂಡ ಹೊರಗಡೆ ಹೋಗಬೇಕು, ಜಾಬ್ ಮಾಡಬೇಕು ಅನ್ನೋದು ಇರೋದಿಲ್ಲ. ಸೊ ಪ್ರತಿಯೊಬ್ಬ ವುಮೆನ್ಸ್ ಕೂಡ ಫ್ರೀ ಆಗಿರಿ, ಇಂಡಿಪೆಂಡೆಂಟ್ ಆಗಿರಿ. ಈ ರೀತಿ ಟಿಪ್ಸ್ಗಳನ್ನು ನಾನು ನಿಮಗೆ ಹೆಚ್ಚು ಮಾಡಿಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ, ಇನ್ನೂ ಒಳ್ಳೆ ವೀಡಿಯೋಸ್ ಹಾಕೋಕ್ಕೆ, ಕಂಟೆಂಟ್ ಹಾಕೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ನೋಡಿ, ಇವಾಗ ಇದನ್ನು ಆರಿದ ಮೇಲೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ನಿಮಗೆ ಫಸ್ಟಿಗೇನು ತೋರಿಸಿದ್ನಲ್ವ ಫೇಸಿಗೆ ಯಾವ ರೀತಿ ಮಾಡ್ಕೋಬೇಕು ಅದೇ ರೀತಿ ಲೆಗ್ಸ್ ಮತ್ತು ಹ್ಯಾಂಡ್ಸಿಗೆ ಕೂಡ ಮಾಡ್ಕೊಂಡು ತೋರಿಸಿರೋದು. ಸೊ ಈಗ ಇದನ್ನು ಒಂದು ನಿಮ್ಮ ಹತ್ರ ಸ್ಪಂಜ್ ಇದ್ದರೆ ಸ್ಪಂಜಿನ ಸಹಾಯದಿಂದ ಅಥವಾ ಬಟ್ಟೆ ಇದ್ದರೆ ಬಟ್ಟೆಯಿಂದ ನೀವು ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸ್ಪಂಜಿನ ಸಹಾಯದಿಂದ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಗಟ್ಟಿ ಇದ್ದರೂ ಕೂಡ ಎಲ್ಲ ಕೂಡ ಹೋಗಿ ಕ್ಲೀನ್ ಆದ ತಕ್ಷಣ ಡೆಡ್ ಸ್ಕಿನ್ ಏನಿದೆ ನೋಡಿ ಎಲ್ಲ ಕೂಡ ಮಾಯವಾಗುತ್ತೆ. ಎಷ್ಟೇ ಹಳೆಯ ರಿಮೂವಲ್ ಆಗಿಬಿಡುತ್ತೆ, ಯಾವ್ದು ಉಳಿಯೋದಿಲ್ಲ. ಈ ರೀತಿ ನೀವು ಕೂಡ ಒಂದು ಸತಿ ಮಾಡಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸ್ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಕೂಡ ಮರಿಬೇಡಿ. ಎಷ್ಟು ಹೈಡ್ರೇಟ್ ಆಗಿದೆ ನೋಡಿ, ಇದೇ ರೀತಿ ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.